ಇನ್ನು ಕೆಂಪಯ್ಯ ಪೊಲೀಸ್ ಇಲಾಖೆ ನಡೆಸುವಂತ ಗೃಹ ಮಂತ್ರಿಯಾಗಿದ್ರು ಕೆಂಪಯ್ಯ ಈಗ ಸೂಪರ್ ಸಿಎಂ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ದಾಸರಹಳ್ಳಿಯಲ್ಲಿ ಬಿಜೆಪಿ ಸಂಸದ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರು ರಕ್ಷಿಸಿ ಪಾದಯಾತ್ರೆ ವೇಳೆ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಯಾವುದೇ ಅಧಿಕಾರವಿಲ್ಲ, ಕೆಂಪಯ್ಯ ಕರ್ನಾಟಕದ ಸೂಪರ್ ಸಿಎಂ ಆಗಿದ್ದಾರೆ ಅಂತ ಜೋಶಿ ಕೆಂಪಯ್ಯ ವಿರುದ್ಧ ಹರಿಹಾಯುವಂತ ಕೆಲಸವನ್ನ ಮಾಡಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಐಪಿಎಸ್ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇದು ಅಧಿಕಾರಿಗಳಿಗೆ ನೀಡ್ತಾ ಇರುವಂತಹ ಕಿರುಕುಳ ತೋರಿಸುತ್ತೆ ಅಂತ ಐಪಿಎಸ್ ಅಧಿಕಾರಿಗಳ ಪತ್ರವನ್ನ ಗಂಭೀರವಾಗಿ ಸರ್ಕಾರ ಪರಿಗಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪತ್ರ ಬರೆದವರ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಅಧಿಕಾರಿಗಳಿಗೆ ಕೊಡುವಂತೆ ಜೋಶಿ ಒತ್ತಾಯವನ್ನ ಮಾಡಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಕರ್ನಾಟಕದ ಸಿಎಂ ಆಗಿದ್ರೆ ಕೆಂಪಯ್ಯ ಸೂಪರ್ ಸಿಎಂ ಆಗಿ ಅಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ ಎನ್ನುವಂತ ಆರೋಪವನ್ನ ಇವತ್ತು ಪ್ರಹ್ಲಾದ್ ಜೋಶಿ ಮಾಡಿದ್ರು. ನಿಮ್ಮ ಕೆಂಪಯ್ಯ ಅನ್ನುವಂಥ ಒಬ್ಬ ಏನಲ್ಲಿ ಅತ್ಯಂತ ದುರಹಂಕಾರಿ ಒಬ್ಬ ರಿಟೈರ್ಡ್ ಆಫೀಸರ್ ಕೂಡಿಸಿದರೆ ಅವ್ರನ್ನ ಕಿತ್ತೆಸಿರಿ. ಅತ್ಯಂತ ನಾಲಾಯಕ ಒಬ್ಬ ವ್ಯಕ್ತಿ ಅವರು. ಅವರು ಅಧಿಕಾರಿ ಇದ್ದಾಗನೇ ಸರಿ ಅಧಿಕಾರ ನಡೆಸಿಲ್ಲ. ಅವರ ದರ್ಪ ದುರುಪಯೋಗ ಭ್ರಷ್ಟಾಚಾರದ ಒಂದು ಪರಮಾವಧಿ ಒಬ್ಬ ಅಧಿಕಾರಿ ಅವರು. ಅವ್ರನ್ನ ತಂದು ಈಗ ಇಲ್ಲಿ ಕೂಡಿಸಿ ಅವರನ್ನ ನೀವು ನಿಮ್ಮ ಸರ್ಕಾರದ ಗೃಹ ಇಲಾಖೆ ಒಬ್ಬ ATM ಆಗಿ ಮಾಡಿದ್ದೀರಿ ಅನ್ನುವಂಥದ್ದೇ ಆ ಒಂದು ಪತ್ರದ ಅರ್ಥ. ಅದಕ್ಕೆ ಕ್ರಿಮಿನಲ್ಗಳಿಗೆ ಆಶ್ರಯ ಕೊಡುವುದು ಬಿಡಿ,